ಅದೇ ರೀತಿ ಘೋಷಣೆ ಮಾಡೋದು. ಅದೇ ರೀತಿಯಿಂದ ಕಾಲುವೆ ಆ ನೀರು ಇಲ್ಲಿ ನಮ್ಮ ರಾಜಕಾರಣಿಗಳು ಒಟ್ಟು ಮೊದಲ ಸೇರಿಕೊಂಡು ನಮ್ಮ ಕೋಲಾರ ಸಿಲ್ಕು ಎಲ್ಲ ಕೊಟ್ಟಿರೋ ನಮ್ಮ ಕೋಲಾರ ಮಾಡಿಲ್ಲ. ಒಂದು ಬಂಧುಗಳೇ, ನಾವೆಲ್ಲ ಏನು ಸೇರಿದ್ದೀರ, ನಾವು ಬರೀ ಆಗಲ್ಲ. ನಾವು ಪಾದಯಾತ್ರೆ ಹಳ್ಳಿಗೆ ತಗೊಂಡು ಪಾದಯಾತ್ರೆ ತಗೊಂಡು ನಾವು ಹೋದ್ರೆ ಅದಕ್ಕೆ ಏನು ಸಹಕಾರಬೇಕು, ಊಟದ ವ್ಯವಸ್ಥೆ ಇದರಲ್ಲಿ ಜಾರಿಗೊಳ್ಳಬೇಕು. ಸರ್ಕಾರಿ ಬೇಕು ಅಂತ ನಾವು ಹೋರಾಟ ಮಾಡಕ್ಕೆ ಹೋದಾಗ ಬದುಕಲಿಕ್ಕೆ ನೀರು ಪ್ರತಿಯೊಬ್ಬರು ಬೇಕು. ಸಂವಿಧಾನದ ಅಂಬೇಡ್ಕರ್ ಸಾಹೇಬರು ಸೇಫ್ ಡ್ರಿಂಕಿಂಗ್ ವಾಟರ್ ಇಸ್ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ದಾರೆ. ನಾವೆಲ್ಲ ನೀರನ್ನ ಸರ್ಫೇಸ್ ವಾಟರ್ ಈಗ ಅಂಡರ್ಗ್ರೌಂಡ್ ವಾಟರ್ ತಗೊಂಡು ಇವಾಗ ಜೀವನ ಮಾಡ್ತಾ ಇದ್ದೀವಿ. ಅದನ್ನು ಇವತ್ತು ಪಾತಾಳ ಕೊಟ್ಟಾಗ 2000 ಕಿಲೋಮೀಟರ್ 2000 ಗಾಡಿಗೆ ಅದು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ. ಯಾರು ಕುಡಿ ಬರುತ್ತೆ ದಯವಿಟ್ಟು ಫಿಲ್ಟರ್ ಮಾಡಿದ್ರೆ ಕುಡಿ ಬರುತ್ತೆ. ಫಿಲ್ಟರ್ ಕರೆಕ್ಟಾಗಿ ಫಿಲ್ಟರ್ ಮಾಡಿದ್ರೆ 3 ರಿಂದ 5 ತಿಂಗಳೊಳಗಡೆ ಫಿಲ್ಟರ್ ಸರ್ವಿಸ್ ಮಾಡಿ ಮೆಂಬ್ರೇನ್ ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಫಿಲ್ಟರ್ ನೀರು ಕುಡಿಬೋದು. ಇಲ್ಲ ಅಂತಂದ್ರೆ ಅದು ಯೋಗ್ಯವಾಗಿಲ್ಲ. ಅದು ಕುಡಿಬೇಕಾ ನೀವು ಸ್ಟೀಲ್ ಪಾತ್ರೆ ಬಾಯಿಲ್ ಮಾಡಿ, ಬಾಯ್ಲಿಂಗ್ ಪಾಯಿಂಟ್ ಆದಮೇಲೆ ಸ್ಟವ್ ಆಫ್ ಮಾಡಿ ಗ್ಯಾಸ್ ಫಸ್ಟ್. ಆ ಬಾಯ್ಲಿಂಗ್ ಪಾಯಿಂಟಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಏನಿದೆ, ಯುರೇನಿಯಂ ಆಗ್ಬೋದು, ಆರ್ಸೆನಿಕ್ ಆಗ್ಬೋದು, ಕ್ಲೋರೈಡ್ ಆಗ್ಬೋದು, ಎಲ್ಲ ನಮ್ಮ ವಿದ್ಯುತ್ ಪರ್ಮಿಸಿವ್ ಜಾಸ್ತಿ ಇರೋದು ಟಾಕ್ಸಿಸಿಟಿ ಆಗ್ತಾ ಇದೆ. ಅದೆಲ್ಲ ಡಿಹೈಡ್ರೇಷನ್ ಆಗ್ಬಿಟ್ಟು ಆ ಒಂದು ಕಲ್ಲಾಗೋ ಗುಣಗಳನ್ನ ಕಳ್ಬೋದು. ಅವಾಗ ಅದನ್ನು ನೀವು ಬಟ್ಟೆಯಲ್ಲಿ ಆದ್ಮೇಲೆ ಬಟ್ಟೆಯಲ್ಲಿ ಸೋಸ್ಕೊಂಡು ಮಾಡಲ್ಲ, ಅದು ಕುಡಿಲಿಕ್ಕೆ ಶುದ್ಧವಾಗಿರೋ ನೀರಾಗಿರುತ್ತೆ. ಮನೆಯಲ್ಲಿ ಅತ್ಯಂತ ಸಮಾನಾಗಿರುತ್ತೆ. ಅವಾಗ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬಸ್ಥರೆಲ್ಲ ಆರೋಗ್ಯದಿಂದ ಕಿಡ್ನಿ ಕಲೆಗಳಾಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಕ್ಯಾನ್ಸರ್ ಕಾಯಿಲೆಗಳಾಗ್ಬೋದು, ಬಂಜತನ ಆಗ್ಬೋದು, ಚರ್ಮದ ಕಾಯಿಲೆಗಳಾಗ್ಬೋದು. ನಮ್ಮ ಪ್ರದೇಶದಲ್ಲಿ ನೀವು ನಾನಾ ರೀತಿಯ ಒಂದು ಆರೋಗ್ಯದ ಇವತ್ತು ಎಲ್ಲ ಈ ಮಾತುಗಳು ಆಗ್ತಾ ಇದ್ದೀವಿ. ನಮಗೆ ಸಂವಿಧಾನ ಇದೆ, ಸರ್ಕಾರಗಳಿದೆ, ರೈತರು ಕಾಲದಲ್ಲಿ ನಾವು ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಎಲ್ಲ ಪಕ್ಷಕ್ಕೂ ಓಟ್ ಹಾಕಿದ್ದೀವಿ. ನಾವು ಯಾರು ನಿಂದನೆ ಮಾಡೋದು ಬೇಡ. ಸರ್ಕಾರದ ಕೆಲಸ ಏನು? ಇಷ್ಟು ಬಜೆಟ್ಗಳಿದೆ, ಮುಖ್ಯಮಂತ್ರಿಗಳಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಆಯೋಗಗಳಿದೆ. ಸಂವಿಧಾನ ಇದ್ರೂ ನಮ್ಗೆ ನೀರಾಗಿ ಬರ್ತಾ ಇಲ್ಲ. ನಮಗೆ ಅನುಕೂಲಿದ್ದಾರೆ, ನಾವು ಬದುಕಲಿಕ್ಕೆ ಅನುಕೂಲಿದ್ದಾವೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಸಾಲದಿದ್ದಕ್ಕೆ ಇವತ್ತು ಕೆಸಿ ಅದು 3ನೇ ದರ್ಜೆಯ ನೀರು 3ನೇ ದರ್ಜೆಯ ಸಂಸ್ಕರಣ ಆಗಿಬಿಟ್ರೆ ಮಾತ್ರ ಯೋಗ್ಯವಾಗಿದೆ. ಇಲ್ಲಾಂದ್ರೆ ಗಾಳಿ ಮೇಲೆ ಬರೆ ಬಂದಂಗೆ ನಮ್ಮ ವಾತಾವರಣ ಕಲುಷಿತವಾಗಿ ಏನು ನಾನಾ ರೀತಿಯ ಬೆಳೆತಕ್ಕಂಥ ಟಮಾಟೋಗಳು ಹೋಗ್ತಾ ಇದೆ. ಸೊಳ್ಳೆಗಳ ಹಾವಳಿಯಿಂದ ಇವತ್ತು ಮಲೇರಿಯಾ ಪ್ರತಿಯೊಂದು ಇವತ್ತು ನಮ್ಮ ಸ್ಟಾರ್ಟ್ ಆಗಿದೆ. ಇಂಥ ರೀತಿ ನಾವು ನಮ್ಮ ನ್ಯಾಷನಲ್ ವಾಟರ್ ಸೆಂಟ್ರಲ್ ವಾಟರ್ ಕಮಿಷನ್ ಇದೆ. ಅದು ನಾನಾ ರೀತಿಯ ಯೋಜನೆಗಳನ್ನು ರೂಪಿಸಿ ಇವತ್ತು ಆಂಧ್ರವನ್ನೆಲ್ಲ ಬಳಕೆ ಮಾಡ್ಕೊಂಡು ಇವತ್ತು ಕೃಷ್ಣಾ ನದಿಗಿಂತ ಈ ನದಿಗೆ ಗುಂಪಾಂಬಗೆ ಶಿವಣ್ಣ ನದಿ ಪಕ್ಕದಲ್ಲಿ ಕೃಷ್ಣಾ ನದಿ ಬರ್ತದೆ ಗುಂಪಾಂಬಗೆ. ಅಲ್ಲಿ ಯಾವ ಸರ್ಕಾರ ಇದೆ, ಯಾವ ಪಕ್ಷ ಇದೆ, ಜನಪ್ರತಿನಿಧಿಗಳ ಬದ್ಧತೆ ಏನಿದೆ, ಇಲ್ಲಾಕಿಲ್ಲ. ಇಷ್ಟು ಶುದ್ಧ ಇರತಕ್ಕಂಥ ರಾಜಕಾರಣಿ ಎಲ್ಲೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಯಾರಿಗೂ ಮನೆಯಿಂದ ತಂದ್ಕೊಂಡು ಕೇಳ್ತಾ ಇದ್ದೀವಿ ನಾವು. ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಅಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷಗಳು ನೀರು ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಕದಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಗೆ ನೀರಿಲ್ಲ. ಎಂತ ವಿಪರ್ಯಾಸ ಬಂಧುಗಳೇ. ಇದು ಹೆಚ್ಚು ಬಡವರು ಇರ್ತಕ್ಕಂಥದ್ದು, ಅಹಿಂದದವರು ಇರ್ತಕ್ಕಂಥದ್ದು, ದಲಿತರಿರ್ತಕ್ಕಂಥದ್ದು, ಕೂಲಿ ಕಾರ್ಮಿಕ ಇರ್ತಕ್ಕಂಥದ್ದು, ಇಲ್ಲೆಲ್ಲ ರೈತರು ಇರ್ತಕ್ಕಂಥ ನಮ್ಮ ಕೋಲಾರ ಭಾಗದಲ್ಲಿ ಇಂಥ ಪ್ರಕಟಣೆ ಮಾಡಿದ್ದಾರೆ. ಚುನಾವಣೆ ಮಾತ್ರ ಆ ಪಕ್ಷ ಈ ಪಕ್ಷ ಅಂತಲ್ಲ, ಆ ಜಾತಿ ಈ ಜಾತಿ ಅಂತ ನಿಮ್ಗೆ ಓಟ್ ಹಾಕಿದವರು ಯಾರು ನೀರು ಕೊಡಬಾರ್ದು? ನಾವು ಟ್ಯಾಕ್ಸ್ ಕಟ್ಟಲ್ರಿ. ಅರ್ಥ ಮಾಡ್ಕೊಂಡು ಬಂಧುಗಳೇ. ಇವತ್ತು ಬಯಲು ಮೇಲೆ ಒಂದು ತುಮಕೂರಿಗೆ ನೀರು ಬಂದಿದೆ. ಇವತ್ತು ಪಾವುಗಳಾಗ್ಬೋದು, ಮಧುಗಿರಿ ಆಗ್ಬೋದು, ಕುಣಗಲ್ಗಳು ನೀರಿಲ್ಲ 3 ಕ್ಷೇತ್ರಗಳಿಗೆ. ಇವು ಆಗೋದು ನೀರಾವರಿ ಆಗೋಗಿದೆ. ನಮ್ಗೆ ನೀರಿಲ್ಲ, ಆಮೇಲೆ ನೀರಿದೆ. ನಮಗೆ ನೀವು ನಮ್ಮ ದೇಶಕ್ಕೆ ನಾವು ಅಡ್ವೈಸ್ ಆಗಬೇಕು ಕೋಲಾರ. ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ನಮಗೆ ನೀವು ಕಾನೂನುಗಳು ನಮ್ಗೆ ಅಪ್ಲೈ ಆಗಲ್ವೇ? ಏನು ಮಾಡ್ತಾರೆ? ರೆಸ್ಪಾಂಡ್ ಮಾಡಬಾರ್ದು.
ಸಾಧನೆಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಆಸ್ಪತ್ರೆಗೆ ಹೋದ್ರೆ ಔಷಧಿ ಇಲ್ಲ, ಏನಪ್ಪ ಸಾಧನೆಗೆ ನಮ್ಮ ಮಕ್ಕಳು ಕೂಲಿ ಮಾಡಿದ್ದೆಲ್ಲ ತಂದು ಹೆಣ್ಮಕ್ಳು ಜೀವನ ಮಾಡೋಕ್ಕಾಗಲ್ಲ. ಸಾರಾಯಿಗಳು ಮನೆಗೂ ಸಾರಾಯಿಗಳಾಗಿ ಎಲ್ಲ ಹಾಳಾಗೋಗ್ತಾ ಇದೆ ವ್ಯವಸ್ಥೆ. ಇಂಥ ಪರಿಸ್ಥಿತಿಯಲ್ಲಿ ದಯವಿಟ್ಟು ಹೇಳ್ತೀನಿ, ಏನು ಆಂಧ್ರದವ್ರು ಮಾಡಿದ್ದಾರೆ, ನಮ್ಮ ಆಂಧ್ರ ರೆಡ್ಡಿ ಸಂಕ್ಷಿಪ್ತ ಮಾತಾಡ್ತಾರೆ. ನಮಗೂ ನೀವೊಂದು ಏನೋ ಒಂದು ನ್ಯಾಷನಲ್ ವಾಟರ್ ಈ ಒಂದು ಕೆನ್ನಾರ್ಗೂ ಮತ್ತೆ ಕೃಷ್ಣನಿಗೂ ಕನೆಕ್ಷನ್ ನಮ್ಮ ಪಾಲನ ಕೊಡಬೇಕು ಅಂತ ಇವತ್ತು ಬಹಳಷ್ಟು ತಾಕೀತು ಮಾಡಬೇಕು. ಆ ಯೋಜನೆ ಅನುಷ್ಠಾನ ಮಾಡಬೇಕು ಹೋರಾಟ ಮಾಡ್ತಾ ಇದ್ದೀವಿ. ಮೇಕೆದಾಟು ನಮ್ಮ ಹಕ್ಕು ನಮ್ಮ ನೀರನ್ನು ಮಾಡಿದಲ್ಲ ಚುನಾವಣೆಗೆ ಕೋಲಾರದವರು ಇಲ್ವಾ? ನಮ್ಮ ಕಿಲ್ಲಿ ಹೋಗ್ಬೇಕು, ನಮ್ಮ ನೀರಿಗೆ ಹೋಗ್ಬೇಕು ಅಂತ ಮಾಡ್ಕೊಳ್ಳಿ ಬಂದಿಲ್ಲ. ಇವರು ಚುನಾವಣೆಗಾಗಿ ಬರೀ ಮತ ಬ್ಯಾಂಕ್ ಮಾತ್ರ ನೀವು ಸೀಮಿತವಾಗಿದ್ದಾರೆ. ಮತದಾರರು ಎಲ್ಲ ಪಕ್ಷಕ್ಕೆ ಮತದಾರರು ಓಟ್ ಹಾಕಿದ್ದೀರಿ, ನಾವು ಯಾರು ಭೇದ ಭಾವಗಳಿಲ್ಲ. ನಾವು ಏನು 17ನೇ ತಾರೀಕು ಜನಪರ ಸಮಾವೇಶ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದು ಸಾಮಾನ್ಯ ಹೋರಾಟ ಅಲ್ಲ. ಹೀಗಾಗಿ ಎಲ್ಲ ನಾಯಕರು ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಅಹವಾಲನ್ನ ದಯವಿಟ್ಟು ದೀಪ ಹಚ್ಚಿ ಪ್ರತಿ ಗ್ರಾಮಕ್ಕೆ ಪಂಚಾಯತಿಗೆ ಹೋಗಿ ಎಲ್ಲ ನೀವು ನಿನ್ನಿಂದ ನಡ್ತಕ್ಕಂಥ ಎಲ್ಲ ಕುಟುಂಬಸ್ಥರಿಗೆ ಎಲ್ಲ ಪಕ್ಷದವ್ರನ್ನ ವಿಶ್ವಾಸ ತಗೊಂಡು ದಯವಿಟ್ಟು 17ನೇ ತಾರೀಕು ಕೊಡಬೇಕು. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮಾನ್ಯರು ಮಾತಾಡ್ತಾರೆ, ಇವತ್ತು ಗೋಪಾಲ್ ಗೌಡ್ರು ಜಸ್ಟಿಸ್ ಅವ್ರು ನಿಂತ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಆನ್ಸರ್ ಮಾಡಬೇಕು, ಕೇಂದ್ರ ಸರ್ಕಾರ ಆನ್ಸರ್ ಮಾಡಬೇಕು, ರಾಜ್ಯ ಸರ್ಕಾರ ಆನ್ಸರ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಇವರು ಕಾನೂನ ವಿಶ್ರಾಂತಿ ನ್ಯಾಯಮೂರ್ತಿಗಳು ಎಲ್ಲ ಕಾನೂನು ಗೊತ್ತಿದೆ. ಇಷ್ಟು ದಿವಸ ನಾವೇನು ಹುಡುಗರು, ನಾವೇನು ರೈತರು, ನಾವೇನು ಇವತ್ತು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಯಾರು ನೀವು ಓಟ್ ಹಾಕಿರ್ತಕ್ಕಂಥ ರಾಜಕಾರಣಿಗಳು, ಸರ್ಕಾರಗಳು ಇನ್ನು ಮುಂದೆ ಆಗಕ್ಕೆ ಬಿಡೋದಿಲ್ಲ. ಎಲ್ಲ ದಾಖಲಾತಿ ಮೂಲಕ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ಹೋರಾಟಕ್ಕೆ ತಯಾರಿದ್ದೀವಿ. ನೀವೆಲ್ಲರೂ ನಾಳೆ ಸಹಕಾರ ಕೊಡಬೇಕು. ಇನ್ನು ಮುಂದೆನೂ ಮುಂದುವರಿಸ್ತೀವಿ. ನಮ್ಮ ಆಲಂದೂರು ನಮ್ಮ ಸುರೇಂದ್ರ ಗೌಡ್ರು ಹೇಳಿದಂಗೆ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಪಾದಯಾತ್ರೆ ಮಾಡಿದ್ರು ಇದಕ್ಕೆ ತಪ್ಪಾಗಲ್ಲ. ಬಹಳ ಸರ್ಕಾರ ಗಮನ ನಾಳೆಯನ್ನು ಕೈಲಾದ್ರೆ ಸರ್ಕಾರ ಗಮನ ತರಿಸಲಿಕ್ಕೆ ಏನಿವತ್ತು ನಮ್ಮ ಅವರು ಪಾದಯಾತ್ರೆ ಮಾಡಿ ಇವತ್ತು ಪರೀಕ್ಷೆಯ ವರದಿನ ಅನುಷ್ಠಾನ ಮಾಡಿ ಟೀಕಾ ಮಾಡಕ್ಕಿಟ್ರಲ್ವಾ, ಅದೇ ರೀತಿ ನಮ್ಮ ಸುರೇಂದ್ರ ಗೌಡ್ರು ಹೇಳಿದಂಗೆ ನಾವೆಲ್ಲ ಪಾದಯಾತ್ರೆ ಮಾಡಿದ್ರೆ ಖಂಡಿತವಾಗಿಯೂ ಬಂದೇ ಬರ್ತದೆ. ಇವೆಲ್ಲ ದೊಡ್ಡ ಮಟ್ಟದಲ್ಲಿ ನೀವು ಎಲ್ಲವನ್ನು ಸಹಕಾರ ಮಾಡ್ಬೇಕಂತೇಳಿ ಜಾಗೃತಿನ ಮೂಡಿಸಿದ್ರೆ ಅದು ಪತ್ರಿಕೆಯಲ್ಲಿ ಬರುವಂಥ ವಿಷಯ ಓದುವಂಥವ್ರು ಕಮ್ಮಿ ಆಗಿದೆ. ಯಾಕಂದ್ರೆ ಇವತ್ತು ಜಲಜಾಗೃತಿ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ, 80ರಲ್ಲಿ ಏನಾಯಿತು, 2002ರಲ್ಲಿ ಏನಾಯಿತು, 2025 ಬಂದ್ಬಿಟ್ಟಿದ್ವಿ. ಅವತ್ತಿಂದ ಎಚ್ಚರಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಾವು ಜಾಗೃತ ಆಗಿದ್ದ ಪರಿಣಾಮ ಇವತ್ತು ಕಷ್ಟ ಅನುಭವಿಸ್ತಾ ಇದ್ವಿ. ಇವಾಗೇನು ಪರವಾಗಿಲ್ಲ. ಇನ್ನು ಮುಂದಕ್ಕೆ ಇನ್ನೊಂದು 25 ವರ್ಷಕ್ಕೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು. ಇವಾಗಿನ ಪರಿಸ್ಥಿತಿಗೆ ಏನೋ ಒಂದಷ್ಟು ನೀರಿದೆ, ಕುಡಿತಾ ಇದ್ವಿ, ಬದುಕ್ತಾ ಇದ್ವಿ. ಇನ್ನು ಮುಂದಿನ 25 ವರ್ಷ ಯಾವ ರೀತಿ ಇದು ನೀರು ಸಮಸ್ಯೆ ಉಂಟಾಗುತ್ತೆ ನಮಗೆ, ಮನುಷ್ಯರಿಗೆ ಅಲ್ಲ, ಜೀವ ಜಂತುಗಳಿಗೆ, ನಮ್ಮ ಪ್ರಕೃತಿ ಮೇಲೆ ಯಾವ ರೀತಿ ಸಮಸ್ಯೆಗಳಾಗ್ತಾಯಿದೆ. ಇವತ್ತು ನೀವು ಹೇಳಿದ್ರಿ KC ವ್ಯಾಲಿ ನೀರು ನಮ್ಮ ಮುಳಬಾಗಿಲು ಸೋಮೇಶ್ವರ ಕೆರೆಗೆ ಆ ನೀರು ಬಂದು ಪಾಚಿ ಕಟ್ಬಿಟ್ಟು ಅದು ಇದಕ್ಕೆ ಇರ್ತಲ್ಲ, ಅದನ್ನು ಸ್ವಲ್ಪ ಏನೋ ರೆಡಿ ಮಾಡಿದೆ. ಈ ರೀತಿ ಸಮಸ್ಯೆಗಳಾಗ್ತದೆ. ಪತ್ರಿಕೆಗಳಲ್ಲಿ ಒಟ್ಟು ಬರ್ತಾ ಇದೆ, ಅದು ಜನ ಇಲ್ಲಿ ಎಚ್ಚೆತ್ಕೊಂತಾರೆ. ಜನ ಪ್ರತಿ ಹಳ್ಳಿ ಪ್ರತಿ ಇದರಲ್ಲೂ ನಾವು ಜಾಗೃತಿ ಮೂಡಿಸಿದಾಗ ಮಾತ್ರ ಆಗುತ್ತೆ. ಅದು ಒಬ್ಬೊಬ್ಬರಲ್ಲ, ಗುಂಪಾಗಿ ಎಲ್ಲರೂ ಒಂದೊಂದು ಹಳ್ಳಿ ನಾವು 10 ಹಳ್ಳಿಗೆ ಹೋಗ್ತೀವಿ, ನಾವು 10 ಹಳ್ಳಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹಳ್ಳಿಗಳಲ್ಲಿ 10 ಜನ ಆದರೂ ಕನಿಷ್ಠ ನಾವು ಜಾಗೃತಿ ಮಾಡಿಸಿದ್ರೆ ಅವತ್ತು ಕೋಲಾರ ಜಿಲ್ಲೆಯಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಜಾಗೃತಿ ಆಗುತ್ತೆ. ಅವತ್ತು ಸರ್ಕಾರಗಳು, ನಮ್ಮ ಆಳುವಂಥ ಸರ್ಕಾರಗಳು ಈ ಕಡೆ ತಿರುಗಿ ನೋಡ್ತಾವೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ